ಸಿನಿಮಾ ಓಪನ್ ಆಗ್ತದಂಗೆನೆ ಚಿತ್ರದ ಮೇನ್ ಕ್ಯಾರೆಕ್ಟರ್ಗಳಾದ ದಿವ್ಯ ಮತ್ತು ಜಯರಾಮ್ ಇಬ್ಬರು ಜಗಳ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವರಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟಾಗಿ ಸರಿ ಇರುವುದಿಲ್ಲ. ಅದಕ್ಕೋಸ್ಕರ ಒಂದು ಚಿಕ್ಕ ಮಗುವನ್ನ ಎತ್ಕೊಂಡು ದಿವ್ಯ ತನ್ನ ಗಂಡನ ಜೊತೆ ಬೈತಾ ಇರ್ತಾಳೆ ಇಲ್ಲಿ. ಹಾಗೇನೆ ಈ ಮನೆಯಲ್ಲಿ ಒಬ್ಬರು ಕೆಲಸದವರು ಇದ್ದಾರೆ. ಅವರ ಹೆಸರು ಲಕ್ಷ್ಮಿ ಅಂತ. ಇವತ್ತು ಜಯರಾಮ್ ಬಿಸ್ನೆಸ್ ವಿಚಾರವಾಗಿ ಬಾಂಬೆಗೆ ಹೊಂಟವ್ರೆ. ರಾತ್ರಿ ಸಮಯದಲ್ಲಿ ಹೋಗ್ಬೇಡಿ ಅಂತ ದಿವ್ಯ ಜಯರಾಮ್ ಜೊತೆ ಜಗಳ ಮಾಡ್ತಾ ಇದ್ದಾರೆ. ಆದ್ರೆ ನಮ್ ಜಯರಾಮ್ ತೂಟಿ ಪಿಟಕ್ ಅಂತಿಲ್ಲ. ನಿನಗಂತೂ ಯಾರು ಬೇಕಾಗಿಲ್ಲ, ನಿನಗೆ ಇಷ್ಟ ಬಂದಂಗೆ ಬರ್ತೀಯ ಮನೆಗೆ, ಇಷ್ಟ ಬಂದಂಗೆ ಹೋಗ್ತೀಯ, ಹಂಗೆ ಹಿಂಗೆ ಅಂತೇಳಿ ಬೆಂಡತ್ತಾಳೆ ದಿವ್ಯ. ದಿವ್ಯಾಳ ರೋದನೆ ಕೇಳಿ ಕೇಳಿ ಸಾಕಾಗಿ ಸುಸ್ತಾಗಿ ನನ್ನ ಫ್ರೆಂಡ್ ಒಬ್ರು ಮನೋರೋಗ ತಜ್ಞರಿದ್ದಾರೆ, ಹೋಗಿ ತೋರಿಸ್ಕೊಂಡ್ ಬಾ ಅಂತಾರೆ ಜಯರಾಮ್. ಈಗಂದಿದ್ದೆ ತಡ ಏಕ್ದಮ್ ರೈಸ್ ಆಗಿ ದಿವ್ಯ, ಸರಿ ನಾನು ಹೋಗ್ತೀನಿ, ಆದ್ರೆ ನೀನು ಯಾರ ಹತ್ರ ಹೋಗ್ತೀಯ? ಮಾಡಲ್ ಹತ್ರ ಹೋಗ್ತೀಯ? ಕಾಲ್ ಗರ್ಲ್ ಹತ್ರ ಹೋಗ್ತೀಯ? ಹಾ ಹೇಳು, ನನಗೆಲ್ಲ ಗೊತ್ತು ನಿನ್ನ ನಾಯಿ ಬುದ್ಧಿ ಅಂತ ಹೇಳ್ತಾಳೆ ದಿವ್ಯ. ಈ ಒಮ್ಮಂದ ಇದ್ದಿದ್ದೆ ಅಂತ ಹೊರಗಡೆ ಹೋಗೋಕೆ ತಯಾರಾಗ್ತಾನೆ ಜಯರಾಮ್. ಆದ್ರೆ ದಿವ್ಯ ಸಡನ್ಲಿ ಯಾರ ಜೊತೆ ಮಲಗೋಕೆ ಹೋಗ್ತಾ ಇದ್ದೀಯಾ ಅಂತ ಹೇಳ್ತಾಳೆ ಜಯರಾಮ್ಗೆ. ಇವರಿಬ್ಬರ ಜಗಳವನ್ನು ಹತ್ತಿರದಿಂದ ಮನೆ ಕೆಲಸದವಳು ಲಕ್ಷ್ಮಿ ಕೇಳಿಸ್ಕೊಳ್ತಾ ಇರ್ತಾಳೆ. ಹೀಗಿರುವಾಗ ದಿವ್ಯ ಮಾತನ್ನ ಅಂದಿದ್ದೇ ತಡ ಮಧ್ಯದಲ್ಲಿ ಬಂದು, ಅಮ್ಮವ್ರೆ ಸುಮ್ಮನೆ ಇರಿ, ಹೀಗೆಲ್ಲ ಮಾತಾಡಬಾರದು ಅಂತ ಬುದ್ಧಿವಾದ ಹೇಳ್ತಾಳೆ ಲಕ್ಷ್ಮಿ ದಿವ್ಯಾಗೆ. ನನಗೇನೆ ಬುದ್ಧಿ ಹೇಳ್ತೀನಿ ಅಂತ ಸಿಟ್ ಮಾಡ್ಕೊಂಡು ದಿವ್ಯ ಲಕ್ಷ್ಮಿಗೆ ಹಳಾರನಂಗೆ ಬಂದು ಬಿಗಿತಾಳೆ. ಇದನ್ನ ನೋಡಿದ ಜಯರಾಮ್ಗೆ ಇನ್ನಷ್ಟು ಬಿಪಿ ರೈಸ್ ಆಗುತ್ತೆ. ಬಂದು ದಿವ್ಯಾಗೆ ತೆಗೆದು 2 ಬಾರಿಸ್ತಾನೆ ಚಟಾರನ್ನಂಗೆ. ಹಾಗೆ ಹೊಡೆದು ಜಯರಾಮ್ ಬಾಂಬೆಗೆ ಹೋಗುತ್ತಾನೆ. ಲಕ್ಷ್ಮಿ ತನ್ನ ಮನೆ ಕೆಲಸದ ಕಡೆ ಗಮನ ಕೊಡುತ್ತಾಳೆ. ದಿವ್ಯ ಮಗುನ ಕರ್ಕೊಂಡು ಒಂದ್ ಕಡೆ ಹೋಗುತ್ತಾಳೆ. ಇದಾದ ನಂತರ ಹೊರಗಡೆ ಧಾರಾಕಾರವಾಗಿ ಮಳೆ ಬರುತ್ತಿದೆ. ಈ ಕಡೆ ಆ ಮಗು ವಿಪರೀತವಾಗಿ ಅಳುತ್ತಿದೆ. ಲಕ್ಷ್ಮಿ ಬಂದು ಆ ಮಗುವನ್ನ ಎತ್ಕೋತಾಳೆ. ಎತ್ಕೊಂಡು ದಿವ್ಯನ ನೋಡೋಕೆ ಅಂತ ಅವರ ರೂಮ್ಗೆ ಬರ್ತಾರೆ. ಬಂದು ನೋಡಿದ್ರೆ ಆಶ್ಚರ್ಯ, ದಿವ್ಯ ನೇಣು ಹಾಕೊಂಡು ಸತ್ತೋಗಿದ್ದಾಳೆ. ಈ ಹೆಣ್ಮಕ್ಳಿಗೆ ಏನು ಅನ್ಬಾರ್ದು, ಏನು ಬೈಬಾರ್ದು ಅಂದ್ರೆ ಮಾತ್ರ ಚೆನ್ನಾಗಿರ್ತಾರೆ. ಏನು ನಮ್ ಜಯರಾಮ ಹಾಗೆಲ್ಲ ಮಾತಾಡಬಾರ್ದು ಅಂತ ಬೈದ್ ಬುದ್ಧಿ ಹೇಳಿ ಒಂದೇಟು ಹೊಡೆದಿದ್ದಕ್ಕೆ ನೇಣು ಹಾಕೊಂಡ್ ಬಿಡೋದ ಈ ಅಮ್ಮ. ಅಯ್ಯೋ ದೇವ್ರೆ, ಹೆಣ್ಮಕ್ಳಿಗೆ ಸ್ವಲ್ಪ ಬುದ್ಧಿ ಕೊಡಪ್ಪ ಚೆನ್ನಾಗಿ. ಈ ಕೊಲೆನ ನೋಡಿದ ಲಕ್ಷ್ಮಿ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಆಗ ಎಂಟ್ರಿ ಆಗುತ್ತೆ ನಮ್ಮ ಚಿತ್ರದ ಹೀರೋ. ಇವನ ಹೆಸರು ವಿಕ್ರಮ್ ಅಂತ. ಇವನು ಆ ಮನೆಗೆ ಬಂದು ಕೊಲೆಯಾದ ರೂಮ್ ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅಲ್ಲಿ ಅವರಿಗೆ ಒಂದು ಕಿವಿ ಓಲೆ ಸಿಗುತ್ತೆ. ಇದು ಯಾರ್ದು ಅಂತ ನಮಗೆ ಈಗ ಗೊತ್ತಾಗೋದಿಲ್ಲ, ಮುಂದೆ ಗೊತ್ತಾಗುತ್ತೆ. ಈ ಕೊಲೆ ಕುರಿತು ಲಕ್ಷ್ಮಿನ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ನಿಮ್ಮ ಕೆನ್ನೆಗೆ ಏನಾಗಿದೆ ಅಂತ ಕೇಳ್ತಾರೆ. ಅದಕ್ಕೆ ಲಕ್ಷ್ಮಿ ನಡೆದಿರೋ ಘಟನೆನ ಪೊಲೀಸರಿಗೆ ಹೇಳುತ್ತಾಳೆ. ಸರಿ, ಈಗ ಜಯರಾಮ್ ಎಲ್ಲಿದ್ದಾರೆ? ಬಾಂಬೆಗೆ ಹೋಗಿದ್ದಾರೆ. ಮಳೆ ಬರುತ್ತಿರುವುದರಿಂದ ಫ್ಲೈಟ್ ಗಳು ಹೋಗಿರೋದಿಲ್ಲ. ಬಹುಶಃ ಜಯರಾಮ್ ಬಾಂಬೆಗೆ ಹೋಗಿರೋದಿಲ್ಲ. ಒಂದು ಸಲ ಫೋನ್ ಮಾಡಿ ವಿಚಾರಿಸಿ ಜಯರಾಮ್ ಬಗ್ಗೆ ತಿಳ್ಕೊಳ್ಳಿ. ಸಪೋಸ್ ಅವ್ರೇನಾದ್ರು ಅಲ್ಲಿ ಇದ್ನಪ್ಪ ಅಂತಂದ್ರೆ ಅವ್ರನ್ನ ಕರ್ಕೊಂಡು ಬರೋಕೆ ಹೇಳಿ. ಹಾಗೇನೆ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವ್ರನ್ನ ಬರೋಕೆ ಹೇಳು ಅಂತ ವಿಕ್ರಮ್ ತಮ್ಮ ಸಿಬ್ಬಂದಿಗಳಿಗೆ ಆರ್ಡರ್ ಮಾಡುತ್ತಾರೆ. ಸರಿ ಎಂದು ಕಾನ್ಸ್ಟೇಬಲ್ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರಿಗೆ ದಿವ್ಯ ಅವರ ಮನೆಯ ಅಡ್ರೆಸ್ ನ ಕೊಟ್ಟು ಬೇಗ ಬನ್ನಿ, ಹುಡುಗಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಫೋನ್ ಅಲ್ಲಿ ಅವರಿಗೆ ತಿಳಿಸುತ್ತಾನೆ. ಆಗ ವಿಕ್ರಮ್ ಹೇಳ್ತಾನೆ, ಇಟ್ಸ್ ನಾಟ್ ಎ ಸೂಸೈಡ್ ರಾಂಬಾಬು, ಇಟ್ಸ್ ಎ ಮರ್ಡರ್ ಅಂತ ಹೇಳ್ತಾನೆ ವಿಕ್ರಮ್. ಈಗ ಸೀನ್ ಜಯರಾಮ್ ಅವರ ತಮ್ಮನ ಕಡೆ ಶಿಫ್ಟ್ ಆಗುತ್ತೆ. ಇವ್ರ ಹೆಸರು ಆದಿತ್ಯ ಅಂತ. NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಲ್ಲಿ ಟ್ರೈನಿಂಗ್ ತಗೊಳ್ತಾ ಇದ್ದಾನೆ. ಇವರಿಗೆ ತಮ್ಮ ಅತಿಗೆ ಸತ್ತೋಗಿರೋ ವಿಷಯ ಗೊತ್ತಾಗುತ್ತೆ. ಮನೆಗೆ ಬಂದು ವಿಕ್ರಮ್ ಜೊತೆ ಎನ್ಕ್ವೈರಿಯಲ್ಲಿ ಭಾಗವಹಿಸುತ್ತಾರೆ. ಆದಿತ್ಯ ತಮ್ಮ ಅತಿಗೆ ಬಾಡಿನ ನೋಡ್ತಾ ನೋಡ್ತಾ ಸೂಸೈಡ್ ಯಾಕೆ ಮಾಡ್ಕೊಳಕ್ ಹೋದೆ ಅತಿಗೆ ಅಂತ ಹೇಳ್ತಾನೆ. ಇದು ಸೂಸೈಡ್ ಅಲ್ಲ ಆದಿತ್ಯ, ಇದು ಮರ್ಡರ್ ಅಂತ ಹೇಳಿ ತನಗಿರುವ ಸಂದೇಹಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ ವಿಕ್ರಮ್. ಸೂಸೈಡ್ ಮಾಡ್ಕೊಂಡಿರೋ ವ್ಯಕ್ತಿಯ ದೇಹದಲ್ಲಿ ರಕ್ತ ಸಂಚಲನ ನಿಂತೋಗಿರುತ್ತೆ. ಇದರಿಂದ ಸತ್ತ ದೇಹದ ಗುರುತು ಕಪ್ಪು ಬಣ್ಣಕ್ಕೆ ತಿರುಗಬೇಕು. ಆದ್ರೆ ದಿವ್ಯಳ ಬಾಡಿಯಲ್ಲಿ ಆ ರೀತಿ ಕಾಣ್ತಿಲ್ಲ. ಇಲ್ಲಿ ನೋಡಿ, ದಿವ್ಯ ಕಾಲಿಗೆ ಗಾಯ ಆಗಿದೆ. ಇವರು ಸೂಸೈಡ್ ಮಾಡ್ಕೊಳ್ಳೋಕೆ ಬಳಸಿದ ಸ್ಟೂಲ್ಗೆ ಯಾವುದೇ ರೀತಿಯ ರಕ್ತದ ಕಲೆಗಳು ಆ ಸ್ಟೂಲ್ ಅಲ್ಲಿ ಇಲ್ಲ. ದಿವ್ಯಾಗೆ ಸೂಸೈಡ್ ಮಾಡ್ಕೊಳ್ಳೋ ಮೋಟಿವ್ ಇರ್ಲಿಲ್ಲ. ಅಷ್ಟಕ್ಕೂ ಸೂಸೈಡ್ ಮಾಡ್ಕೋಬೇಕು ಅಂತ ಇದ್ರೆ ಸೀರೆ ಅಥವಾ ದುಪ್ಪಟದಿಂದನೂ ಮಾಡ್ಕೋಬಹುದಿತ್ತು. ಆದರೆ ಹಗ್ಗ ತಗೊಂಡು ಸೂಸೈಡ್ ಮಾಡ್ಕೋತಾಳೆ ಅಂತಂದ್ರೆ ಇಟ್ಸ್ ನಾಟ್ ಇಂಪಾಸಿಬಲ್. ದಿವ್ಯಾಳ ಮೈ ಮೇಲೆ ಕೆಲವೊಂದಿಷ್ಟು ಗಾಯಗಳಿವೆ. ಬಹುಶಃ ಯಾರೋ ಅಟ್ಯಾಕ್ ಮಾಡಿದ್ದಾರೆ. ಸೊ ಯಾರೋ ಒಬ್ರು ದಿವ್ಯನ ಸಾಯಿಸಿ ಸೂಸೈಡ್ ಅಂತ ಕ್ರಿಯೇಟ್ ಮಾಡಿದ್ದಾರೆ ಅಂತ ವಿಕ್ರಮ್ ಹೇಳ್ತಾರೆ. ನಂತರ ಜಯರಾಮ್ ಮನೆಗೆ ಬರ್ತಾನೆ. ಬಂದು ಏನ್ ವಿಷಯ ಸರ್ ಹೇಳಿ, ಯಾಕೆ ಕರೆದಿದ್ದು ಅಂತ ಹೇಳ್ತಾನೆ ಜಯರಾಮ್. ನಿಮ್ಮ ಹೆಂಡತಿ ಸತ್ತೋಗಿದ್ದಾರೆ. ಓ ಮೈ ಗಾಡ್, ಯಾಕೆ ಏನಾಯ್ತು ಅವಳಿಗೆ? ಯಾಕೆ ಸೂಸೈಡ್ ಮಾಡ್ಕೊಂಡ್ಲ ಅವಳು? ನನಗೆ ನಂಬೋಕೆ ಆಗ್ತಾ ಇಲ್ಲ ಸರ್. ಇಟ್ಸ್ ನಾಟ್ ಎ ಸೂಸೈಡ್ ಮಿಸ್ಟರ್ ಜಯರಾಮ್, ಇಟ್ಸ್ ಎ ಮರ್ಡರ್. ಈ ಕೇಸ್ ವಿಚಾರವಾಗಿ ನಿಮ್ಮನ್ನು ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕು, ಕೇಳಿ ಸರ್. ರಾತ್ರಿ 8 ಗಂಟೆಯಿಂದ 2 ಗಂಟೆಯವರೆಗೂ ಎಲ್ಲಿದ್ರಿ ನೀವು? ಏರ್ಪೋರ್ಟ್ ಅಲ್ಲಿದ್ದೆ. ಲಕ್ಷ್ಮಿ ಹೇಳಿದಳು ನೀವು ಈ ಮಧ್ಯದಲ್ಲಿ
ದಿನದಲ್ಲಿ ಒಂದು ಸಲ ಮನೆಗೆ ಬಂದು ಹೋದ್ರಿ ಅಂತ. ಸರ್, ಅದು ಒಂದು ತುಂಬಾ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮರೆತೋಗಿದ್ದೆ, ಅದನ್ನ ಕಲೆಕ್ಟ್ ಮಾಡೋಕ್ಕೋಸ್ಕರ ಬಂದಿದ್ದೆ ಮನೆಗೆ. ಎಸ್, ಎಕ್ಸಾಕ್ಟ್ಲಿ ರೈಟ್. ನೀವು ಡಾಕ್ಯುಮೆಂಟ್ ತಗೊಳಕ್ಕೆ ಅಂತಾನೆ ಬಂದಿದ್ದು. ನಂತರ ದಿವ್ಯ ರೂಮ್ಗೆ ಹೋಗಿ ಅವಳ ಮೇಲೆ ಇರುವ ಜಿದ್ದಿಗೆ ಅವಳನ್ನ ಕೊಲೆ ಮಾಡಿ ಸೂಸೈಡ್ ಅಂತ ಪ್ರೂವ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀರಿ. ಐ ಆಮ್ ರೈಟ್? ಇಲ್ಲ ಸರ್, ಹಾಗೇನಿಲ್ಲ. ನಾನು ಡಾಕ್ಯುಮೆಂಟ್ ತಗೊಂಡು 2 ನಿಮಿಷ ಸಹ ಇಲ್ಲಿ ಇರ್ಲಿಲ್ಲ, ಹಾಗೆ ಹೋಗ್ಬಿಟ್ಟೆ. ಬೇಕಿದ್ರೆ CCTV ಇಲ್ಲಿ ಫುಟೇಜ್ ಇದೆ ನೋಡಿ ಅಂತ ಹೇಳ್ತಾನೆ ಜಯರಾಮ್. ಆ CCTV ಫುಟೇಜ್ ನ ಚೆಕ್ ಮಾಡಿದ್ರೆ 2 ನಿಮಿಷದಲ್ಲಿ ಜಯರಾಮ್ ಹೋಗಿರುತ್ತಾನೆ. ಸೊ ಈ ವಿಚಾರನಲ್ಲಿ ಅಬ್ಸರ್ವ್ ಮಾಡಿದ ಆದಿತ್ಯ ಡೆಫಿನೆಟ್ಲಿ ಆಗಿ 2 ನಿಮಿಷದೊಳಗೆ ಇಷ್ಟೆಲ್ಲ ಕೊಲೆ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳಿ ಆದಿತ್ಯ ತನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾನೆ. ಆಗ ವಿಕ್ರಮ್ ಲಕ್ಷ್ಮಿ ಹತ್ರ ಬಂದು, ಸ್ಟೇಷನ್ಗೆ ಫೋನ್ ಮಾಡೋಕೆ ಮುಂಚೆ ಬೇರೆ ಯಾರಿಗಾದ್ರೂ ಫೋನ್ ಮಾಡಿದ್ದೀಯಾ? ಇಲ್ಲ ಸರ್, ಮನೆಯಲ್ಲಿ ದಿವ್ಯ ಸತ್ತೋಗಿರೋದು ನಿಮಗೆ ಗೊತ್ತು, ಆದ್ರೆ ಅವ್ರ ಯಜಮಾನ್ರಿಗೆ ಫೋನ್ ಮಾಡೋದು ಬಿಟ್ಟು ಸ್ಟೇಷನ್ಗೆ ಫೋನ್ ಮಾಡಿದ್ದೀಯಲ್ಲ, ಹೇಳು, ನನಗೆ ನಿಜ ಬೇಕು ಅಷ್ಟೇ ಅಂತಾರೆ ವಿಕ್ರಮ್. ಆಗ ಸೀನ್ ಜಯರಾಮ್ ಕಡೆ ಶಿಫ್ಟ್ ಆಗುತ್ತೆ. ಆಕ್ಚುಲಿ ಲಕ್ಷ್ಮಿ ಜಯರಾಮ್ಗೆ ಫೋನ್ ಮಾಡಿ ದಿವ್ಯ ಸತ್ತೋಗಿರೋ ವಿಷಯನ ಹೇಳಿರ್ತಾಳೆ. ಇದಕ್ಕೆ ಜಯರಾಮ್ ಅವರು, ಹೆದರ್ಕೋಬೇಡ, ಪೊಲೀಸ್ಗೆ ಫೋನ್ ಮಾಡಿ ಇರೋ ವಿಷಯನ ತಿಳಿಸು, ನಾನಿದ್ದೀನಿ, ಹೆದರ್ಕೋಬೇಡ ಅಂತ ಧೈರ್ಯ ತುಂಬಿರ್ತಾನೆ ಲಕ್ಷ್ಮಿಗೆ ಜಯರಾಮ್. ಈ ವಿಷಯನ ಲಕ್ಷ್ಮಿ ವಿಕ್ರಮ್ಗೆ ಹೇಳ್ತಾಳೆ. ಆಗ ವಿಕ್ರಮ್ ಜಯರಾಮ್ ಹತ್ತಿರ ಬಂದು, ಇಷ್ಟೆಲ್ಲ ವಿಷಯ ನಿಮಗೆ ಗೊತ್ತಿದ್ರೂ ಸಹ ಗೊತ್ತಿಲ್ಲ ಅಂತ ನಾಟಕ ಮಾಡ್ತೀಯಾ? ಯಾಕೆ? ನನ್ನ ಮತ್ತು ನನ್ನ ಹೆಂಡತಿಯ ರಿಲೇಶನ್ಶಿಪ್ ಅಷ್ಟಾಗಿ ಸರಿ ಇಲ್ಲ ಸರ್. ಪ್ರತಿದಿನನೂ ಜಗಳ ಮಾಡ್ತಾಳೆ. ಇನ್ಫ್ಯಾಕ್ಟ್ ಇವತ್ತು ಸಹ ಅವಳನ್ನ ಹೊಡೆದೆ. ನಾನು ಕೋಪ ತಡ್ಕೊಳ್ದೆ. ಈ ಕೇಸ್ ಎಲ್ಲಿ ನನ್ ಮೇಲೆ ಬರುತ್ತೇನೋ ಅನ್ಕೊಂಡು ಹೆದರಿ ಲಕ್ಷ್ಮಿಗೆ ಈಗೆಲ್ಲ ಹೇಳು ಅಂತ ನಾನೇ ಹೇಳಿದೆ ಸರ್ ಅಂತ ಜಯರಾಮ್ ವಿಕ್ರಮ್ಗೆ ಹೇಳ್ತಾನೆ. ಇದಾದ ನಂತರ ವಿಕ್ರಮ್ ಲಕ್ಷ್ಮಿ ಹತ್ತಿರ ಬಂದು, ಗಂಡ ಹೆಂಡತಿ ನಡುವೆ ಜಗಳ ಆಗಿದೆ. ಗಂಡನ ಮೇಲೆ ಇರೋ ಕೋಪಕ್ಕೆ ಹೆಂಡತಿ ಹೋಗಿ ರೂಮ್ ಬಾಗಿಲಾಕೊಂಡಿದ್ದಾಳೆ. ಗಂಡ ಮನೆಯಲ್ಲಿ ಇಲ್ಲ. ಸ್ವಲ್ಪ ಸಮಯದ ನಂತರ ನೀವು ನೋಡಿದಾಗ ಅವ್ರ ಹೆಂಡತಿ ಸತ್ತೋಗಿರೋದು ನಿಮ್ಮ ಗಮನಕ್ಕೆ ಬರುತ್ತೆ. ತಕ್ಷಣ ಅವ್ರ ಗಂಡನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರೆ ಅವ್ರು ಹೇಳ್ತಾರೆ, ಪೊಲೀಸ್ಗೆ ಫೋನ್ ಮಾಡಿ ನೀನೇ ಹೇಳು ಅಂತ ಜಯರಾಮ್ ಅವರು ನಿಮಗೆ ಧೈರ್ಯ ತುಂಬುತ್ತಾರೆ. ಸೊ ಏನ್ ನಡೀತಿದೆ ನಿಮ್ಗಳ ಮಧ್ಯೆ? ವಿಕ್ರಮ್ ಲಕ್ಷ್ಮಿನ ಬೆದರಿಸಿ. ಆಗ ಲಕ್ಷ್ಮಿ ಇರುವ ಸತ್ಯನ ಒಪ್ಕೊಂಡು ನಿಜ ಹೇಳ್ತಾಳೆ. ಆ ಸತ್ಯ ಏನಂದ್ರೆ ಜಯರಾಮ್ಗೂ ಮತ್ತು ಲಕ್ಷ್ಮಿಗೂ ಅಫೇರ್ ಇರುತ್ತೆ. ಈ ವಿಷಯನ ವಿಕ್ರಮ್ಗೆ ಹೇಳ್ತಾಳೆ ಲಕ್ಷ್ಮಿ. ಆಗ ವಿಕ್ರಮ್, ಸೊ ನೀವಿಬ್ರು ಸಂತೋಷವಾಗಿರ್ಬೇಕು ಅಂತ ದಿವ್ಯನ ಕೊಲೆ ಮಾಡಿದ್ರಿ ಅಲ್ವಾ? ಇಲ್ಲ ಸರ್, ನಾನ್ಯಾಕೆ ಸರ್ ಅವಳನ್ನ ಕೊಲೆ ಮಾಡ್ಲಿ? ಈ ಒಂದು ಇನ್ವೆಸ್ಟಿಗೇಷನ್ ನಡೆಯುವ ಸಂದರ್ಭದಲ್ಲಿ ಜಯರಾಮ್ ಅವರ ಮೊದಲನೇ ಹೆಂಡತಿಯ ಕುಟುಂಬದ ಫೋಟೋವನ್ನ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಯಾರಿವರು? ಸರ್, ಅವರು ಜಯರಾಮ್ ಅವರ ಮೊದಲನೇ ಹೆಂಡತಿ ಸರಸ್ವತಿ ಅಂತ. ಇವಾಗಿಲ್ಲ, ಕ್ಯಾನ್ಸರ್ ಬಂದು ಸತ್ತೋಗಿದ್ದಾರೆ. ಮತ್ತು ಆ ಮಗು ಮೇಲ್ಗಡೆ ಇರೋ ರೂಮ್ ಅಲ್ಲಿ ಇದ್ದಾನೆ. ಸಡನ್ಲಿ ಆ ಮಗುನ ನೋಡೋಕೆ ಹೋಗಿ ಆ ಮಗು ಜೊತೆ ಮಾತಾಡೋಕೆ ಪ್ರಯತ್ನ ಪಡ್ತಾನೆ ವಿಕ್ರಮ್. ಆ ಮಗು ಅವರಮ್ಮ ಸತ್ತಾಗಿಂದ ಡಿಪ್ರೆಷನ್ ನಲ್ಲಿದೆ, ಯಾರ ಜೊತೆ ಅಷ್ಟಾಗಿ ಮಾತಾಡ್ತಾ ಇಲ್ಲ, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡೋ ಅವನ ಜೊತೆ ಅಂತೇಳಿ ಸಜೆಷನ್ ಕೊಡ್ತಾನೆ ವಿಕ್ರಮ್ಗೆ ಆದಿತ್ಯ. ಸ್ವಲ್ಪ ಸಮಯದವರೆಗೆ ಆ ಮಗು ಜೊತೆ ಮಾತನಾಡಿದ ನಂತರ ಆ ಮಗು ದಿವ್ಯರ ಮಗು ಅಳೋದನ್ನ ನೋಡಿ ಹೊರಗೆ ಬಂದಿರ್ತಾನೆ ಅನ್ನೋದು ವಿಕ್ರಮ್ಗೆ ಗೊತ್ತಾಗುತ್ತೆ. ಇದರಿಂದ ಕೋಪಗೊಂಡು ವಿಕ್ರಮ್, ಇಲ್ಲಿ ಯಾರು ನಿಜಾನೇ ಹೇಳ್ತಾನೆ ಇಲ್ಲ. ವಿನೋದ್ ಹೊರಗಡೆ ಬಂದಾಗ, ನೀವು ಎಲ್ಲಿ ಹೋಗಿದ್ರಿ? ಮನೆಯಲ್ಲಿ ಇರ್ಲಿಲ್ವಾ? ಇಲ್ಲ ಸರ್, ಮಳೆ ಬರ್ತಿರೋದ್ರಿಂದ ಮನೆಯೊಳಗೆ ನೀರ್ ಬರ್ತವೆ, ನನ್ನ ಮಗಳು ಒಬ್ಬಳೇ ಇರ್ತಾಳೆ, ಅದಕ್ಕೋಸ್ಕರ ಸ್ವಲ್ಪ ಸಮಯ ಮನೆಗೆ ಹೋಗಿದ್ದೆ, ಆಗ ವಿನೋದ್ ಬಂದಿರಬಹುದು ಅಂತ ಲಕ್ಷ್ಮಿ ತಿಳಿಸುತ್ತಾಳೆ. ಆಗ ವಿಕ್ರಮ್ ಲಕ್ಷ್ಮಿ ಮಗಳನ್ನು ಕರ್ಕೊಂಡ್ ಬನ್ನಿ ಅಂತ ಆರ್ಡರ್ ಮಾಡುತ್ತಾರೆ. ಪೊಲೀಸ್ನವರು ಹೋಗಿ ಲಕ್ಷ್ಮಿ ಮಗಳನ್ನು ಕರ್ಕೊಂಡು ಬರ್ತಾರೆ. ಅಂದಾಗೆ ಇವಳ ಹೆಸರು ಮಾನಸ ಅಂತ. ವಿಕ್ರಮ್ ಮಾನಸನ ಪ್ರಶ್ನೆ ಕೇಳೋಕೆ ಶುರು ಮಾಡ್ತಾರೆ. ನೋಡು ಮಾನಸ, ಇಲ್ಲಿ ಮನೆಯಲ್ಲಿ ದಿವ್ಯ ಅವರು ಸತ್ತೋಗಿದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನಿಮ್ಮ ಅಮ್ಮನೇ ಕೊಲೆ ಮಾಡಿರಬಹುದು ಅಂತ ನಮ್ಗೆಲ್ಲ ಅನುಮಾನ ಬರ್ತಿದೆ. ನೀನು ನಿಮ್ಮ ಅಮ್ಮನ ಕಾಪಾಡಬೇಕು ಅಂತಂದ್ರೆ ನನ್ನ ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಉತ್ತರಿಸಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಅಮ್ಮನ್ನ ಅನುಮಾನದಿಂದ ಬಿಡುಗಡೆ ಮಾಡುತ್ತೇವೆ ಅಂತ ಹೇಳ್ತಾನೆ ವಿಕ್ರಮ್. ಸರಿ, ಕೇಳಿ ಸರ್, ಏನ್ ವಿಷಯ ಅಂತ ಹೇಳ್ತಾಳೆ ಮಾನಸ. ಹಾಗಿದ್ರೆ ಹೇಳು ಮಾನಸ, ದಿವ್ಯನ ಯಾಕೆ ಕೊಂದೆ ಅಂತ ಮಾನಸಗೆ ಪ್ರಶ್ನೆ ಕೇಳ್ತಿದ್ದಂಗೆನೆ ಅಲ್ಲಿರೋರೆಲ್ಲರೂ ಶಾಕ್ ಆಗ್ತಾರೆ. ಆಗ ವಿಕ್ರಮ್ಗೆ ಒಂದು ಓಲೆ ಸಿಕ್ಕಿತ್ತಲ್ಲ, ಅದು ಇವಳದೆ. ಹೀಗಿರುವಾಗ ಎಲ್ಲಿ ತನ್ನ ಮಗಳನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ಹೆದರ್ಕೊಂಡು ಲಕ್ಷ್ಮಿ ದಿವ್ಯನ ನಾನೇ ಸಾಯಿಸಿದ್ದು ಅಂತೇಳಿ ಒಪ್ಕೊಳ್ತಾಳೆ. ಆದ್ರೆ ಮಾನಸ ಮಾತ್ರ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನಮ್ಮಮ್ಮ ಕೊಲೆ ಮಾಡಿಲ್ಲ ಸರ್, ನಾನೇ ದಿವ್ಯನ ಸಾಯಿಸಿದ್ದು ಅಂತ ನಿಜ ಒಪ್ಕೊಳ್ತಾಳೆ ಮಾನಸ. ಈಗ ಸೀನ್ ಫ್ಲಾಶ್ ಬ್ಯಾಕ್ ಕಡೆ ಹೋಗುತ್ತೆ. ಇಲ್ಲಿ ಲಕ್ಷ್ಮಿ ತನ್ನ ಮಗಳಿಗೆ ದಿವ್ಯ ಅವರ ಮಗನ ನೋಡ್ಕೋ, ಸ್ವಲ್ಪ ಸಮಯದವರೆಗೆ ಹೊರಗಡೆ ಹೋಗಿ ಬರುತ್ತೇನೆ ಅಂತ ಹೇಳಿ ಹೋಗಿರ್ತಾಳೆ ಲಕ್ಷ್ಮಿ. ಸರಿ ಅಮ್ಮ ಅಂದು ಮಾನಸ ಆ ಮಗುನ ನೋಡ್ಕೊಳ್ತಾ ಇರ್ತಾಳೆ. ಅದೇ ಸಮಯಕ್ಕೆ ದಿವ್ಯ ಬಂದು ಮಾನಸ ಮನಸ್ಸಿಗೆ ನೋವು ಆಗೋ ಹಾಗೆ ಏನೇನೋ ಬೈದು ಹಿಂಸೆ ಕೊಡ್ತಿರ್ತಾಳೆ ದಿವ್ಯ. ಇದರಿಂದ ಮಾನಸಗೆ ಟ್ರಿಗರ್ ಆಗುತ್ತೆ. ಟ್ರಿಗರ್ ಆಗಿ ತೆಗೆದು 2 ಬಾರಿಸ್ತಾಳೆ ದಿವ್ಯಾಗೆ. ದಿವ್ಯ ಇದರಿಂದನೂ ಮತ್ತಷ್ಟು ಕೋಪಗೊಂಡು ಮಾನಸಳ ಕುತ್ತಿಗೆಗೆ ಕೈ ಹಾಕುತ್ತಾಳೆ. ಇವರಿಬ್ಬರ ನಡುವೆ ಹೆವಿ ಜಗಳ ಆಗುತ್ತೆ. ನೀನಾ ನಾನಾ ಅನ್ನೋ ರೇಂಜ್ ಅಲ್ಲಿ. ಈ ಜಗಳ ಮಾಡೋ ಫೋರ್ಸ್ ಅಲ್ಲಿ
ಮಾನಸ ದಿವ್ಯನ ಜೋರಾಗಿ ತಳ್ಳಿಬಿಡ್ತಾಳೆ. ದಿವ್ಯ ಹೋಗಿ ಗೋಡೆಗೆ ತಲೆ ಕೊಟ್ಟು ಬಿದ್ದೋಗ್ಬಿಡ್ತಾಳೆ. ಬಿದ್ದು ಹಂಗೆ ಕಣ್ಮುಚ್ಕೊಂಡ್ಬಿಡ್ತಾಳೆ. ನಡೆದ ವಿಷಯನ ಮಾನಸ ಅವ್ರ ಅಮ್ಮನ್ಗೆ ಹೇಳ್ತಾಳೆ. ಅವರಮ್ಮ ಬಂದು ದಿವ್ಯನ ನೋಡಿದ್ರೆ ದಿವ್ಯ ಇಲ್ಲ, ಆಲ್ರೆಡಿ ಹೋಗಿಬಿಟ್ಟಿದ್ದಾಳೆ ದಿವ್ಯ ವೈಕುಂಠಕ್ಕೆ. ಇದರಿಂದ ಕೋಪಗೊಂಡು ಲಕ್ಷ್ಮಿ, ಯಾಕೆ ಹಿಂಗೆಲ್ಲ ಮಾಡಿದೆ, ಇಲ್ಲಿಂದ ಹೊರಟೋಗು, ಇಲ್ಲಿರಬೇಡ ಅಂತ ಲಕ್ಷ್ಮಿ ಮಾನಸನ ಹೊರಗೆ ಕಳಿಸುತ್ತಾಳೆ. ಈಗ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ. ವಿಕ್ರಮ್ ಅವರು ಮಾನಸನ ಕೇಳ್ತಾರೆ, ಯಾಕೆ ಈ ಕೊಲೆ ಮಾಡಿದೆ ಅಂತ. ಆಗ ಮಾನಸ ತನ್ನ ಸ್ಟೋರಿನ ಹೇಳೋಕೆ ಶುರು ಮಾಡ್ತಾಳೆ. ಮಾನಸಗೆ ತನ್ನ ಫ್ರೆಂಡ್ಸ್ ಎಲ್ಲರೂ ನಿನಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ, ನಿನಗೆ ಅಪ್ಪ ಇಲ್ಲ ಅಂತೇಳಿ ತುಂಬಾ ಗೋಳಾಡ್ತಿರ್ತಾರೆ ಕ್ಲಾಸ್ ಅಲ್ಲಿ. ಅದಕ್ಕೆ ಮಾನಸ ಅವ್ರ ಅಮ್ಮನ ಬಳಿ ಬಂದು ಗಲಾಟೆ ಮಾಡಿ, ನಮ್ಮಪ್ಪ ಯಾರು ಅಂತ ಇವತ್ತು ಹೇಳಲೇಬೇಕು ನೀನು ಅಂತ ಹಠ ಹಿಡಿತಾಳೆ. ಮಗಳ ಈ ಹಠಕ್ಕೆ ಸೋತು ಲಕ್ಷ್ಮಿ ಇರುವ ಸತ್ಯದ ವಿಷಯನ ಮಾನಸಗೆ ಹೇಳ್ತಾಳೆ. ಜಯರಾಮ್ನೇ ನಿಮ್ಮಪ್ಪ ಅಂತ ಮಾನಸಗೆ ಹೇಳ್ತಾಳೆ ಲಕ್ಷ್ಮಿ. ಇದರ ನಡುವೆ ದಿವ್ಯ ಲಕ್ಷ್ಮಿಗೆ ಮತ್ತು ಮಾನಸಗೆ ಹಿಂಸೆ ಕೊಡೋದನ್ನ ನೋಡಿ ತಡ್ಕೊಳ್ದೇನೆ, ಅದಕ್ಕೆ ಹೀಗೆಲ್ಲ ಮಾಡಿದೆ ಸರ್ ಅಂತ ನಿಜ ಒಪ್ಕೊಳ್ತಾಳೆ ಮಾನಸ ವಿಕ್ರಮ್ ಜೊತೆ. ಇದಾದ ನಂತರ ಪೊಲೀಸ್ನವರು ಲಕ್ಷ್ಮಿನ ಮತ್ತು ಮಾನಸನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ನವರು ಬಂದು ದಿವ್ಯ ಬಾಡಿನ ಹಾಸ್ಪಿಟಲ್ಗೆ ತಗೊಂಡು ಹೋಗ್ತಾರೆ. ಡಾಕ್ಟರ್ ಆ ಬಾಡಿನ ತನಿಖೆ ಮಾಡಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ನ ರಿವೀಲ್ ಮಾಡ್ತಾರೆ. ದಿವ್ಯಾಳ ತಲೆಗೆ ಒಂದು ಸಣ್ಣ ಗಾಯ ಆಗಿದೆ ಅಷ್ಟೇ. ಇದರಿಂದ ಆ ವ್ಯಕ್ತಿ ಸ್ವಲ್ಪ ಸಮಯದವರೆಗೆ ಮೂರ್ಛೆ ಹೋಗಬಹುದೇ ಹೊರತು ಸಾಯಕ್ಕಂತೂ ಇಂಪಾಸಿಬಲ್. ಹಾಗೇನೆ ದಿವ್ಯ ಬಾಡಿ ಒಳಗೆ ಯಾವುದೋ ಒಂದು ಡ್ರಗ್ ಇದೆ, ಅದು ಯಾವುದು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ನನ್ನ ಪ್ರಕಾರ ದಿವ್ಯ ಸತ್ತೋಗಿರೋದು ತಲೆಗೆ ಬಿದ್ದಿರೋ ಏಟಿಂದಲ್ಲ, ಯಾರೋ ಪಾಯ್ಸನ್ ನ ಕೊಟ್ಟು ಸಾಯಿಸಿದ್ದಾರೆ ಅಂತ ಡಾಕ್ಟರ್ ರಿಪೋರ್ಟ್ ಕೊಡ್ತಾರೆ. ಇದೇನ್ ಗುರು ಹಿಂಗಾಗೋಯ್ತು, ಆ ಹುಡುಗಿನೇ ಅಕಸ್ಮಾತ್ ಆಗಿ ತಳ್ಳಿದ್ದಕ್ಕೆ ಸತ್ತಿರಬಹುದು ಅಂತ ಅನ್ಕೊಂಡಿದ್ದೆ, ಆದ್ರೆ ಇಲ್ಲಿ ನೋಡಿದ್ರೆ ಮತ್ತಷ್ಟು ತಲೆಗೆ ಒಳಬಿಟ್ನಲ್ಲ ಗುರು ಈ ಡಾಕ್ಟರ್. ಹಾಗಾದ್ರೆ ಈ ದಿವ್ಯನ ಕೊಂದವ್ರು ಯಾರು? ಲಕ್ಷ್ಮಿ ಅಂತೂ ಅಲ್ಲ, ಮಾನಸನೂ ಅಲ್ಲ ಅಂತ ಗೊತ್ತಾಯ್ತು. ಉಳಿದಿರೋದೇ ಇಬ್ರು, ಒಬ್ಬ ಆದಿತ್ಯ, ಇನ್ನೊಬ್ಬ ಜಯರಾಮ್. ಬಹುಶಃ ನನ್ನ ಪ್ರಕಾರ ಆದಿತ್ಯನೇ ಏನಾದ್ರೂ ಗಲಾಟೆ ಮಾಡಿರಬಹುದು. ಯಾರು ಕೊಲೆ ಮಾಡಿರಬಹುದು ಅಂತ ನೀವು ಸಹ ಊಹೆ ಮಾಡಿ ನೋಡೋಣ. ಸರಿ, ಇನ್ನು ಕತೆಗೆ ಬರೋಣ. ನಮಗ್ ತಲೆ ಕೆಟ್ಟಿರೋ ಹಾಗೆ ನಮ್ಮ ವಿಕ್ರಮ್ಗೂ ಸಹ ತಲೆ ಕೆಟ್ಟೋಗ್ಬಿಡುತ್ತೆ. ಏನ್ ಮಾಡೋದಪ್ಪ ಅಂತ ಹೇಳಿ ಸೀದಾ ಜಯರಾಮ್ ಅವರ ಮನೆಗೆ ಬಂದು ಜಯರಾಮ್ಗೆ ವಿಷಯ ತಿಳಿಸುತ್ತಾನೆ. ನಿಮ್ ಹೆಂಡತಿ ತಲೆಗೆ ಬಿದ್ದಿರೋ ಏಟಿಂದ ಸತ್ತಿಲ್ಲ, ಯಾರೋ ಅವರಿಗೆ ವಿಷ ಕುಡಿಸಿ ಸಾಯಿಸಿದ್ದಾರೆ ಅಂತ ಹೇಳ್ತಾನೆ ವಿಕ್ರಮ್ ಜಯರಾಮ್ಗೆ. ಹೀಗೆ ಹೇಳ್ತಿದ್ದಂಗೆನೆ ವಿನೋದ್ ಅಲ್ಲಿಂದ ಓಡೋಗ್ಬಿಡ್ತಾನೆ. ವಿಕ್ರಮ್ ಸಹ ಅವನಿಂದನೇ ಓಡೋಗಿ ಒಂದಿಷ್ಟು ಅವನ ರೂಮ್ ನ ಕೂಲಂಕುಷವಾಗಿ ಅಬ್ಸರ್ವ್ ಮಾಡಿ ಅಲ್ಲಿರೋ ಒಂದು ಬಾಟಲ್ ನ ತಗೊಂಡು ಅದರಲ್ಲಿರುವ ಟಾನಿಕ್ ನ ಒಂದು ಮುಚ್ಚಳದಲ್ಲಿ ಹಾಕಿ ಅದನ್ನ ಜಯರಾಮ್ಗೆ ಕುಡಿಯೋಕೆ ಹೇಳ್ತಾರೆ ವಿಕ್ರಮ್. ಅದು ವಿಷ ಅಂತ ಜಯರಾಮ್ಗೆ ಗೊತ್ತಿಲ್ಲ. ಸರಿ ಎಂದು ಅದನ್ನು ಕುಡಿಯೋಕೆ ಹೋಗ್ತಾರೆ. ವಿನೋದ್ ಅದನ್ನ ಕೈಯಿಂದ ತಳ್ಳಿ ಕೆಳಗೆ ಚೆಲ್ಲುತ್ತಾನೆ. ಇದರಲ್ಲಿ ವಿಷ ಇದೆ, ಕುಡಿಯಬೇಡಿ ಅಂತ ಹೇಳ್ತಾನೆ. ಆಗ ಕನ್ಫರ್ಮ್ ಆಗುತ್ತೆ ವಿಕ್ರಮ್ಗೆ ದಿವ್ಯಾಗೆ ವಿಷ ಕುಡಿಸಿದ್ದು ವಿನೋದ ಅಂತ. ಈ ವಿಷನ ದಿವ್ಯಾಗೆ ಯಾಕೆ ಕೊಟ್ಟೆ ಕುಡಿಯೋಕೆ, ಅವಳು ನಿಮ್ಮಮ್ಮ ತರ ಅಲ್ವಾ ಅಂತ ಪ್ರಶ್ನಿಸುತ್ತಾನೆ. ಅಲ್ಲ, ಅವಳ ಅಮ್ಮ ಅಲ್ಲ, ಅವಳೊಂಥರ ದೆವ್ವ ಇದ್ದಂಗೆ ಅಂತ ಹೇಳಿ ವಿನೋದ್ ಅವರ ಅಮ್ಮನ ಕೆಲ ಸವಿ ನೆನಪುಗಳನ್ನು ಮೆಲುಕು ಹಾಕುತ್ತಾನೆ. ದಿವ್ಯ ಬಂದ ನಂತರ ವಿನೋದ್ಗೆ ಚಿತ್ರಹಿಂಸೆ ಕೊಡೋದು, ಅದನ್ನ ತಡ್ಕೊಳಕ್ ಆಗದೇನೆ ಈ ರೀತಿಯಲ್ಲಿ ಅವಳನ್ನು ಸಾಯಿಸಿಬಿಟ್ಟೆ ಅಂತಾನೆ ವಿನೋದ್. ಅಲ್ಲ ಗುರು, ಇವನ್ ಯಾರು ಗುರು, ನಾವೇನೋ ಈ ಕೊಲೆನ ಜಯರಾಮ್ ಮಾಡಿರ್ಬೋದು ಅಥವಾ ಆದಿತ್ಯ ಮಾಡಿರ್ಬೋದು ಅಂತ ತಲೆ ಕೆಡಿಸ್ಕೊಂಡಿದ್ರೆ ಇವನ್ ಯಾರೋ ಮಧ್ಯದಲ್ಲಿ ಬಂದು ನಾನೇ ಕೊಲೆ ಮಾಡಿದ್ದು ಅಂತ ಹೇಳಿಬಿಡೋದ. ಅಯ್ಯೋ ರಾಮ, ಇನ್ನು ಈ ಕಥೆಯಲ್ಲಿ ಅದೇನೇನ್ ಟ್ವಿಸ್ಟ್ಗಳು ಬರ್ತಾವೋ ಏನೋ ಗೊತ್ತಿಲ್ಲ. ಇದಾದ ನಂತರ ವಿಕ್ರಮ್ಗೆ ಡಾಕ್ಟರ್ ಫೋನ್ ಮಾಡಿ ಹಾಸ್ಪಿಟಲ್ಗೆ ಬೇಗ ಬನ್ನಿ ಅಂತ ಹೇಳ್ತಾರೆ. ಹೋಗಿ ಅಲ್ಲಿ ಏನ್ ವಿಷಯ ಅಂತ ಕೇಳ್ತಾರೆ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ, ಆ ಮಗು ಕೊಟ್ಟಿರೋ ವಿಷನ ಚೆಕ್ ಮಾಡಿದೆ ಲ್ಯಾಬ್ ಅಲ್ಲಿ. ಆ ಪಾಯ್ಸನ್ ಕುಡಿದ್ರೆ ಒಂದೇ ಸಲಕ್ಕೆ ಸಾಯೋದಿಲ್ಲ ವ್ಯಕ್ತಿ, ದಿನದಿಂದ ದಿನಕ್ಕೆ ಕುಡಿದರೆ ಮಾತ್ರ ಸಾಯೋಕೆ ಸಾಧ್ಯ. ಆದರೆ ದಿವ್ಯ ಸತ್ತಿರೋದು ಇದರಿಂದ ಅಲ್ಲ, ಅವಳ ಬಾಡಿಯಲ್ಲಿ ಒಂದು ಮಾರಕವಾದ ಡ್ರಗ್ ಇದೆ. ಇದು ನಾರ್ಮಲ್ ಡ್ರಗ್ ಅಲ್ಲ, ವೆರಿ ಡೇಂಜರಸ್ ಡ್ರಗ್. ಇದನ್ನು ಬಳಸಿ ದಿವ್ಯನ ಕೊಂದಿದ್ದಾರೆ. ಇದು ಪ್ರೀ ಪ್ಲಾನೆಡ್ ಮರ್ಡರ್. ಕಿಲ್ಲರ್ ಇಂಟೆಲಿಜೆಂಟ್ ಇದ್ದಾನೆ, ಹುಷಾರಾಗಿ ಹ್ಯಾಂಡಲ್ ಮಾಡಿ ಕೇಸ್ನ ಅಂತ ಹೇಳ್ತಾರೆ ಡಾಕ್ಟರ್ ವಿಕ್ರಮ್ಗೆ ಮತ್ತು ಆದಿತ್ಯನ್ಗೂ ಸಹ. ಹೀಗಿರುವಾಗ ಯಾರೋ ಒಬ್ಬ ವಿಕ್ರಮ್ನ ಭೇಟಿ ಮಾಡಿ ಒಂದು ಕ್ಲೂ ಕೊಡ್ತಾನೆ. ಅದೇನೆಂದರೆ, ಸರ್ ನಾನು ಮೊನ್ನೆ ಫಂಕ್ಷನ್ ಗೆ ಹೋಗುವಾಗ ಯಾರೋ ಒಬ್ಬ ಸ್ಟ್ರೇಂಜರ್ ಜಯರಾಮ್ ಅವರ ಮನೆ ಹಿಂದೆನೆ ಇದ್ದ, ಅದನ್ನ ನಾನು ನೋಡಿದೆ. ಇವತ್ತು ಬಂದು ನೋಡಿದ್ರೆ ದಿವ್ಯಾ ಅವರು ಸತ್ತೋಗಿರೋ ವಿಷಯ ಗೊತ್ತಾಯ್ತು. ಅವನಿಗೂ ಈ ಕೊಲೆಗೂ ಏನಾದ್ರೂ ಲಿಂಕ್ ಇರಬಹುದು ಅಂತ ಈ ವಿಷಯನ ನಿಮಗೆ ತಿಳಿಸಿದೆ ಸರ್ ಅಂತಾನೆ ಆ ಅಪರಿಚಿತ. ಬೇರೆ ಏನಾದ್ರೂ ಅವನ ಬಗ್ಗೆ ಗೊತ್ತಾ? ಸರ್, ನಮ್ ಟೆರೆಸ್ ಮೇಲೆ ಒಂದು CCTV ಕ್ಯಾಮೆರಾ ಇದೆ, ನೋಡೋಣ ಬನ್ನಿ, ಸಿಕ್ಕರೂ ಸಿಗಬಹುದು ಆ ಕೊಲೆಗಾರ ಅಂತ ಹೇಳಿ ಅವರ ಮನೆಯಲ್ಲಿರೋ ಫುಟೇಜಸ್ ನ ನೋಡಕ್ಕೆ ಹೋಗ್ತಾರೆ. ಹಾಗೇನೆ ನೋಡ್ತಾರೆ ಸಹ. ಆದ್ರೆ ಆ ಫುಟೇಜಸ್ ಅಲ್ಲಿ ಹಂತಕನ ಮುಖ ಸರಿಯಾಗಿ ಕಾಣಿಸೋದಿಲ್ಲ. ಹೀಗಿರುವಾಗ ವಿಕ್ರಮ್ಗೆ ಆದಿತ್ಯನ ಮೇಲೆ ಹೆವಿ ಡೌಟ್ ಶುರುವಾಗುತ್ತೆ. ವಿಕ್ರಮ್ ತನಿಖೆನ ಇನ್ನಷ್ಟು ತುರ್ಕುಗೊಳಿಸುತ್ತಾನೆ. ಆದ್ರೆ ಕೊಲೆಗಾರ ಯಾರು ಅಂತ ಗೊತ್ತಾಗ್ತಾನೆ ಇಲ್ಲ ಪಾಪ. ಇದರ ನಡುವೆ ಡಾಕ್ಟರ್ ಫೋನ್ ಮಾಡಿ ನಿಮ್ಮ ಕೇಸಿಗೆ ಸಂಬಂಧಪಟ್ಟ ಎಲ್ಲ ಎವಿಡೆನ್ಸ್ ಗಳು ಅಕಸ್ಮಾತ್
ಅಕಸ್ಮಾತಾಗಿ ಬೆಂಕಿ ತಗಲಿ ಸುಟ್ಟೋಗ್ಬಿಟ್ಟಿವೆ ಅಂತ ಫೋನ್ ಮಾಡಿ ಹೇಳ್ತಾರೆ. ವಿಕ್ರಮ್ ಆ ರೂಮ್ ನ ಕೆಲ ಸಮಯದವರೆಗೆ ತಪಾಸಣೆ ಮಾಡಿ ಅಲ್ಲಿ ವಿಕ್ರಮಿಗೆ ಒಂದು ಕ್ಲೂ ಸಿಗುತ್ತೆ. ಅರ್ಧ ಸುಟ್ಟೋಗಿರೋ ಆದಿತ್ಯನ ಫೋಟೋ. ಆಗ ವಿಕ್ರಮ್ಗೆ ಇವನೇ ಕೊಲೆಗಾರ ಅಂತ ಕಾನ್ಸ್ಟೇಬಲ್ ಗೆ ವಿಷಯ ತಿಳಿಸುತ್ತಾನೆ. ಹಂತಕನ ಕಂಡು ಹಿಡಿದೆ ಅಂತ ವಿಕ್ರಮ್ಗೆ ನಗು ಬಂದ್ರೆ ಆ ಫೋಟೋ ನೋಡಿ ಕಾನ್ಸ್ಟೇಬಲ್ ಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಅಂತ ನಮ್ಗೆ ಇವಾಗ ಗೊತ್ತಾಗೋದಿಲ್ಲ, ಮುಂದೆ ಗೊತ್ತಾಗುತ್ತೆ. ಅಂತೂ ಇಂತೂ ನಮ್ ಗೆಸ್ನು ಕರೆಕ್ಟ್ ಅಂತ ಅನಿಸ್ತು. ಆದ್ರೂ ಈ ಆದಿತ್ಯ ದಿವ್ಯನ ಯಾಕೆ ಕೊಂದ ಅನ್ನೋದು ನಮಗೆ ಗೊತ್ತಾಗಬೇಕು ಅಂದ್ರೆ ನಾವು ಈಗ ಇನ್ನಷ್ಟು ಕಥೆಯೊಳಗೆ ಇಳಿಯೋಣ. ಈಗ ಆದಿತ್ಯನ ಹುಡ್ಕೊಂಡು ವಿಕ್ರಮ್ ಆದಿತ್ಯ ಇರೋ ಕಡೆ ಬರ್ತಾನೆ. ಬಂದು ಆದಿತ್ಯನ ಹುಡುಕ್ತಾನೆ. ಆದಿತ್ಯಗೂ ಮತ್ತು ವಿಕ್ರಮ್ಗೂ ಹೆವಿ ಜಗಳ ಆಗುತ್ತೆ. ಇಲ್ಲಿ ಆದಿತ್ಯ ವಿಕ್ರಮ್ಗೆ ಸರಿಯಾಗಿ ಹೊಡೆದು ಕಟ್ಟಾಕ್ತಾನೆ. ಕಟ್ಟಾಕಿ ತನಿಖೆ ಶುರು ಮಾಡ್ತಾನೆ. ಇವಾಗ ನಮಗೆ ಹಲವಾರು ಟ್ವಿಸ್ಟ್ಗಳು ಒಂದೊಂದಾಗಿ ರಿವೀಲ್ ಆಗ್ತಾ ಹೋಗ್ತಾವೆ. ಹ್ಯಾಂಡ್ಸ್ ಆಫ್ ಯು ವಿಕ್ರಮ್, ನೀನು ಈ ಕೇಸ್ ನ ಇಷ್ಟು ಈಸಿಯಾಗಿ ಸಾಲ್ವ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಆದ್ರೂ ನೀನು ಸಾಲ್ವ್ ಮಾಡಿದ್ದೀಯ ಅಂದ್ರೆ ಯು ಆರ್ ವೆರಿ ಗ್ರೇಟ್. ಏನು ದಿವ್ಯನ ಸಾಯಿಸೋ ಹಾಗೆ ನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ದೀಯಾ ಅಂತಾನೆ ವಿಕ್ರಮ್. ಏನ್ ಬೇಕಾದ್ರೂ ಆಗ್ಬಹುದು. ನಮ್ ಸ್ಟೋರಿಯಲ್ಲಿ ಅಲ್ಟಿಮೇಟ್ ಟ್ವಿಸ್ಟ್ ಏನ್ ಗೊತ್ತಾ ವಿಕ್ರಮ್? ಆಕ್ಚುಲಿ ಹಂತಕ ಯಾರು ಅಂತ ಗೊತ್ತಾದ್ರೆ ಶಾಕ್ ಆಗ್ತೀಯ ನೀನು. ದಿವ್ಯನ ಕೊಂದದ್ದು, ದಿವ್ಯನ ಅಷ್ಟು ಕ್ರೂರವಾಗಿ ಸಾಯಿಸಿದ್ದು ನೀನೇ ಅಂತ ಹೇಳ್ತಾನೆ ಆದಿತ್ಯ. ಆಗ ನಿಜವಾದ ಕೊಲೆಗಾರ ನಮ್ಮ ಕಣ್ಣಿಗೆ ಬೀಳುತ್ತಾನೆ. ಅವನೇ ಶ್ರೀಮನ್ ನಾರಾಯಣ, ಇನ್ಸ್ಪೆಕ್ಟರ್ ವಿಕ್ರಮ್. ಅಯ್ಯೋ ರಾಮ, ನಾವ್ ಯಾರು ಅನ್ಕೊಂಡಿರ್ಲಿಲ್ಲ ಗುರು ಇವನು ಸಹ ಕೊಲೆಗಾರ ಆಗಿರ್ಬೋದು ಅಂತ. ಏನ್ ಆಕ್ಟಿಂಗ್ ಮಾಡಿದ ಗುರು ಇವನು. ಕೊಡ್ರೋ ಇವನಿಗೆ ಒಂದು ಆಸ್ಕರ್ ಅವಾರ್ಡ್. ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ಬಿಡುಗರು ನಿಂದು. ಮನೆಯಲ್ಲಿರೋ ಯಾರೋ ಒಬ್ರು ದಿವ್ಯನ ಕೊಂದಿರಬಹುದು ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ಅವತ್ತು ಆ ಅಪರಿಚಿತ ತೋರಿಸಿರುವ CCTV ಫುಟೇಜ್ ನ ನೋಡಿ ಅವತ್ತೇ ಗೊತ್ತಾಯ್ತು ಹಂತಕ ಯಾರೋ ಹೊರಗಿನವನು ಅಂತ. ಅಲ್ಲಿಂದ ನಾನು ನಿನ್ನ ತುಂಬಾ ಅಬ್ಸರ್ವ್ ಮಾಡೋಕೆ ಪ್ರಯತ್ನ ಪಟ್ಟೆ. ಹಾಗೆ ದಿವ್ಯ ಬಗ್ಗೆ ಅವರ ಊರಿಗೆ ಹೋಗಿ ವಿಚಾರಿಸಿದೆ. ದಿವ್ಯಗೆ ಸಂಬಂಧಪಟ್ಟ ಒಂದು ಎವಿಡೆನ್ಸ್ ಸಿಕ್ತು. ನೀನು ದಿವ್ಯಗೆ ಬರೆದ ಆ ಒಂದು ಲೆಟರ್. ಆಗ ಗೊತ್ತಾಯ್ತು ದಿವ್ಯನ ಕೊಂದಿದ್ದು ನೀನೇ ಅಂತ. ಅಲ್ಲಿಂದ ನಿನ್ನ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಅವತ್ತು ನೀನು ವಾಚ್ ಶಾಪ್ಗೆ ಹೋಗಿದ್ದು ಗೊತ್ತಾಯ್ತು. ನೀನು ಹೊರಗೆ ಹೋದ ನಂತರ ನಾನು ಒಳಗೆ ಹೋಗಿ ಇನ್ಸ್ಪೆಕ್ಟರ್ ವಿಕ್ರಮ್ ಅವರು ಯಾಕೆ ಬಂದಿದ್ದರು ಅಂತ ಕೇಳಿದೆ. ಆಗ ಆ ಶಾಪ್ನವರು ಹೇಳಿದ್ರು ನಿಮ್ಮ ಗಡಿಯಾರದ ಮುಳ್ಳನ್ನು ಬದಲಾಯಿಸಿಕೊಳ್ಳಲು ಬಂದಿದ್ರು ಅಂತ ಹೇಳಿದ್ರು. ನಾರ್ಮಲ್ ಪೀಪಲ್ ಟೈಮ್ ನ ಚೇಂಜ್ ಮಾಡೋಕೆ ಇದನ್ನ ಉಪಯೋಗಿಸುತ್ತಾರೆ, ಆದ್ರೆ ನಿನ್ನಂತವರು ಒಬ್ಬರನ್ನ ಸಾಯಿಸೋಕಂತಾನೆ ಉಪಯೋಗಿಸುತ್ತಾರೆ. ಹಂತಕ ಓಡಾಡಿರೋ ಜಾಗನ ಹೋಗಿ ನೋಡಿದೆ. ಅಲ್ಲಿ ನನಗೆ ಇದು ಸಿಕ್ತು, ನಿನ್ನ ವಾಚ್ ನ ಮುಳ್ಳು. ದಿವ್ಯನ ನೀನೇ ಸಾಯಿಸಿ ಸ್ಟೇಷನ್ ಅಲ್ಲಿ ಕಾಲ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಆಗ ಲಕ್ಷ್ಮಿ ಫೋನ್ ಮಾಡಿದ ತಕ್ಷಣ ದಿವ್ಯ ಮನೆಗೆ ಬಂದೆ. ಅಲ್ಲಿ ನಿನಗೆ ಇನ್ನೊಂದು ಆಶ್ಚರ್ಯ ಕಾದಿತ್ತು. ಅದೇನೆಂದರೆ ಸತ್ತು ಶವದ ತರ ಮಲಗಬೇಕಾಗಿರ್ತಕ್ಕಂತ ದಿವ್ಯ ಬಾಡಿ ಮೇಲೆ ನೇತಾಡ್ತಾ ಇತ್ತು. ಇದು ನಿನ್ನ ಗಮನಕ್ಕೆ ಬರುತ್ತೆ. ನಾನು ಇದರಿಂದ ತಪ್ಪಿಸಿಕೊಂಡು ಬೇರೆ ಯಾರನ್ನಾದ್ರೂ ಈ ಕೇಸಲ್ಲಿ ಫಿಟ್ ಮಾಡಬೇಕು ಅಂತ ಅನ್ಕೊಂಡೆ. ಆದ್ರೆ ನಾನು ಮಧ್ಯದಲ್ಲಿ ಬಂದಿರೋದು ನಿನಗೆ ನುಂಗಲಾರದ ತುತ್ತಾಯ್ತು. ಈ ಕೇಸಲ್ಲಿ ಹೇಗಾದ್ರೂ ಮಾಡಿ ನನ್ನ ಈ ಕೇಸಲ್ಲಿ ಇನ್ವಾಲ್ವ್ ಮಾಡಬೇಕು ಅಂತ ನೀನು ಡಿಸೈಡ್ ಮಾಡಿದೆ. ಈ ವಿಚಾರವಾಗಿ ಕಾನ್ಸ್ಟೇಬಲ್ ರಾಂಬಾಬುಗೆ ಮೊದಲೇ ತಿಳಿಸಿದ್ದೆ, ನಿಮ್ಮ ವಿಕ್ರಮ್ನೇ ನಮ್ಮ ತಿಯನ ಕೊಂದಿದ್ದು. ಬೇಕಿದ್ರೆ ನೋಡಿ, ಮುಂದೊಂದು ದಿನ ನನ್ನ ಈ ಕೇಸಲ್ಲಿ ಸಿಕ್ಕಾಕೊಳ್ಳೋ ಹಾಗೆ ಮಾಡೇ ಮಾಡ್ತಾನೆ. ಅದಕ್ಕೆ ತಕ್ಕನಂಗೆ ಎವಿಡೆನ್ಸ್ ಗಳನ್ನು ಕ್ರಿಯೇಟ್ ಮಾಡ್ತಾನೆ ಅಂತ ನಾನು ಮೊದಲೇ ತಿಳಿಸಿದ್ದೆ ರಾಂಬಾಬುಗೆ ಅಂತ. ನಾನು ಅಂದುಕೊಂಡ ಹಾಗೇನೆ ನನ್ನ ಮೇಲೆ ಅನುಮಾನ ಪಟ್ಟು ರಾಂಬಾಬುಗೆ ಕನ್ಫರ್ಮ್ ಮಾಡಿದೆ. ವಿಕ್ರಮ್, ಯಾಕೆ ಹೀಗೆಲ್ಲ ಮಾಡಿದೆ ನೀನು? ಹೇಳು, ಏನ್ ನಿನ್ ಕತೆ ಅಂತ ಹೇಳ್ತಾನೆ ಆದಿತ್ಯ. ಆಗ ವಿಕ್ರಮ್ ತನ್ನ ಕಥೆನ ಹೇಳೋಕೆ ಶುರು ಮಾಡ್ತಾನೆ. ಚಿಕ್ಕ ವಯಸ್ಸಿನಿಂದ ಬಡತನದಿಂದ ಬೆಳೆದವನು ನಾನು. ಲೈಫ್ ಅಲ್ಲಿ ಮುಂದೆ ಬರಬೇಕು ಅಂದ್ರೆ ಸ್ಟಡಿ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. ಇದರಿಂದ ಎಂತ ಕಷ್ಟ ಬಂದರೂ ಸಹ ಕುಗ್ಗದೆ ಓದಿನ ಕಡೆ ಗಮನ ಕೊಟ್ಟೆ. ಕಷ್ಟಪಟ್ಟು ಓದಿದೆ. ಹೀಗಿರುವಾಗ ಒಂದು ದಿನ ಜೀವಕ್ಕಿಂತ ಜೀವ ಆಗಿರೋ ನನ್ನ ತಾಯಿ ನನ್ನ ಬಿಟ್ಟು ಪರಲೋಕಕ್ಕೆ ಪಯಣ ಬೆಳೆಸಿದಳು. ಆ ಕಷ್ಟದಿಂದ ಹೊರ ಬರೋಕೆ ತುಂಬಾ ಕಷ್ಟಪಟ್ಟೆ ನಾನು. ಹೀಗಿರುವಾಗ ನನ್ನ ಲೈಫಿಗೆ ಎಂಟ್ರಿ ಆದಿದ್ದೆ ಈ ದಿವ್ಯ. ಎಲ್ಲ ವಿಷಯದಲ್ಲೂ ನನಗೆ ಸಪೋರ್ಟ್ ಮಾಡುವಳು. ಪೊಲೀಸ್ ಕೆಲಸಕ್ಕೆ ಟ್ರೈನಿಂಗ್ ಇದೆ ಹೈದರಾಬಾದ್ ಅಲ್ಲಿ, ನಾನು ಹೋಗ್ಬೇಕು ಅಂತ ದಿವ್ಯಾಗೆ ಹೇಳಿದೆ. ನನಗಿಂತ ಜಾಸ್ತಿ ಖುಷಿಯಾಗಿದ್ದೆ ದಿವ್ಯ. ಆ ಟ್ರೈನಿಂಗ್ ಅಲ್ಲಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಂಡು ಟಾಪರ್ ಆದೆ. ಇದರಿಂದ IG ಅವರಿಗೆ ನಾನು ತುಂಬಾ ಇಷ್ಟ ಆದೆ. ಅದಕ್ಕೋಸ್ಕರ ಅವರು ನನ್ನ ಮಗಳನ್ನ ಮದುವೆ ಮಾಡಿಕೊ ಅಂತ ಹೇಳಿದ್ರು. ನಾನು ಮದುವೆ ಆಗೋಲ್ಲ ಅಂತಂದ್ರೆ ನನಗೆ ಕೆಲಸ ಸಿಗೋದಿಲ್ಲ. ಒಲ್ಲದ ಮನಸ್ಸಿನಿಂದ ಮದುವೆ ಆದೆ. ದಿವ್ಯಗೊಂದು ಲೆಟರ್ ಬರೆದು ನಾನು ಕೆಲಸದಲ್ಲಿ ಬ್ಯುಸಿ ಆದೆ. ಇದರಿಂದ ದಿವ್ಯಗೆ ನಾನು ಮೋಸ ಮಾಡಿದೆ ಅನ್ನೋ ಗಿಲ್ಟು ಪದೇ ಪದೇ ಪ್ರತಿದಿನನೂ ನನ್ನ ಕಾಡ್ತಾ ಇತ್ತು. ಹೀಗಿರುವಾಗ ನಾನು ಒಂದು ಗ್ಯಾಂಗ್ ನ ಅರೆಸ್ಟ್ ಮಾಡಿದಾಗ ಅವರಲ್ಲಿರುವ ರೇರ್ ಡ್ರಗ್ ಬಗ್ಗೆ ನನಗೆ ಗೊತ್ತಾಗುತ್ತೆ. ಅದರಿಂದ ಒಂದು ಪೀಸ್ ನ ನನ್ನ ಪರ್ಸನಲ್ ಆಗಿ ತಗೊಂಡೆ. ಮುಂದೆ ಯಾವಾಗಾದ್ರೂ ಇದು ನನ್ನ ಒಂದು ಉಪಯೋಗಕ್ಕೆ ಬರಬಹುದು ಅಂತ. ಹೀಗಿರುವಾಗ ನನ್ನ ನ್ಯೂಸ್ ವಿಚಾರ ಹೇಗೋ ದಿವ್ಯಾಗೆ ಗೊತ್ತಾಗುತ್ತೆ. ಅದರಲ್ಲಿರುವ ನಂಬರ್ನ ತಗೊಂಡು ನನಗೆ ಫೋನ್ ಮಾಡಿ ಚೆನ್ನಾಗಿರುವಂತ
ಹೇಳಿದಳು. ಇದಾದ ನಂತರ ಮತ್ತೆ ಮತ್ತೆ ಕಾಲ್ ಮಾಡಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ನಮ್ಮ ಲವ್ ಸ್ಟೋರಿನ ಎಲ್ಲರಿಗೂ ಹೇಳ್ತೀನಿ ಅಂತ ಬೆದರಿಕೆ ಹಾಕಿದಳು. ಸರಿ ಅಂದು ಆ ರೇರ್ ಡ್ರಗ್ ನ ವಾಚಲ್ಲಿ ಸಿಂಪಡಿಸಿಕೊಂಡು ದಿವ್ಯಾನ ನೋಡೋಕೆ ಬಂದೆ. ಹೇಗಾದ್ರೂ ಮಾಡಿ ದಿವ್ಯಾನ ಕೊಲ್ಲಬೇಕು ಅಂತ. ನಂತರ ಹಾಗೋ ಹೀಗೋ ಮಾತಾಡ್ತಾ ಆ ಡ್ರಗ್ ನ ದಿವ್ಯಾಗೆ ಇಂಜೆಕ್ಟ್ ಮಾಡಿದೆ. ಇನ್ನೇನು ಇವಳು ಸತ್ತೋಗ್ತಾಳೆ, ನಾನು ಇಲ್ಲಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡ್ಬೇಕು ಅನ್ನೋದ್ರೊಳಗೆ ದಿವ್ಯಾಗೆ ಮಗು ಇರೋ ವಿಷಯ ಗೊತ್ತಾಗುತ್ತೆ. ಯಾವ ಗಿಲ್ಟ್ ನ ಕೊಲ್ಬೇಕು ಅಂತ ಅನ್ಕೊಂಡಿದ್ನೋ ಆ ಗಿಲ್ಟ್ ಆ ಮಗುವಿನ ರೂಪದಲ್ಲಿ ನನ್ನ ನೋಡಿ ಗಹಿಸಿ ನಗುತ್ತಿರೋದು ನನ್ನ ಕಣ್ಣಿಗೆ ಕಾಣಿಸುತ್ತೆ. ಇದರಿಂದ ನನ್ನ ಮನಸ್ಸು ಇನ್ನಷ್ಟು ಗಿಲ್ಟ್ ಫೀಲ್ ಆಗುತ್ತೆ. ಯಾಕಾದ್ರೂ ದಿವ್ಯನ ಕೊಂದೆನೋ ಅನ್ನೋ ರೀತಿಯಲ್ಲಿ ಹಾಗೇನೆ ಪಶ್ಚಾತ್ತಾಪನೂ ಪಟ್ಟೆ. ಇದಾದ ನಂತರ ವಿಕ್ರಮ್ ಜೈಲಿಗೆ ಹೋಗುವ ದೃಶ್ಯ ಕಾಣಿಸುತ್ತೆ. ಆಗ ದಿವ್ಯಾಳ ಆತ್ಮ ವಿಕ್ರಮ್ನ ಮುಂದೆ ಬಂದು ನಾವಿಬ್ರು ಒಂದಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ದಿವ್ಯಾಳ ವಾಣಿ ವಿಕ್ರಮ್ಗೆ ಕೇಳಿಸುತ್ತೆ. ಆ ಪ್ರಶ್ನೆಗೆ ವಿಕ್ರಮ್ನ ಬಳಿ ಉತ್ತರನೇ ಇರಲಿಲ್ಲ, ಬರೀ ಮೌನ ಮಾತ್ರ ಇತ್ತು ಅಷ್ಟೇ. ಇದರೊಂದಿಗೆ ಈ ಸಿನಿಮಾ ಇಲ್ಲಿಗೆ ಕೊನೆಯಾಗುತ್ತೆ. ಲೈಕ್ ಮತ್ತೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳಿ. ಸ್ಯಾಕ್ರಿಫೈಸ್ ಅಲ್ಲ, ಮತ್ತೆ ಸಬ್ಸ್ಕ್ರೈಬ್ ಇದೇನೋ ಮಾಡ್ಕೊಳ್ಳಿ.